ಡಿಸೆಂಬರ್ 15ರಂದು ಸರ್ಕಾರ ಗೋ ಸೇವೆಗೆ ಸಹಾಯಧನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಸರ್ವರೂ ಭಾಗವಹಿಸಬೇಕು ಎಂದು ಗೋ ರಕ್ಷಣೆಯ ರಾಜ್ಯಾಧ್ಯಕ್ಷರಾದ ಶಿವಾಪುರ ಗ್ರಾಮದ ಮುಪ್ಪಿನಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿದರು. ನಗರದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಮಧೇನು ಎಂದು ಕರೆಯಲ್ಪಡುವ ಗೋವುಗಳ ಸೇವೆಗೆ ಮಹಾರಾಷ್ಟ್ರ ಸರ್ಕಾರ ಸಹಾಯಧನ ನೀಡುತ್ತದೆ. ಆದರೆ ರಾಜ್ಯ ಸರ್ಕಾರ ಗೋ ಸೇವೆಗೆ ಯಾವುದೇ ಸಹಾಯಧನ ನೀಡುತ್ತಿಲ್ಲ. ರಾಜ್ಯ ಸರ್ಕಾರ ಪಕ್ಕದ ಮಹಾರಾಷ್ಟ್ರ ಸರ್ಕಾರದಂತೆ ಗೋವುಗಳ ಸೇವೆಗೆ ಸಹಾಯಧನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮಹಾಮಂಡಲೇಶ್ವರ ವೆಂಕಟೇಶ್ವರ ಅಂತ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಶಿವಾಪುರ ಗ್ರಾಮ ರಾಜ್ಯಾಧ್ಯಕ್ಷರಾಗಿದ್ದು, ಗೋರಕ್ಷಣಾ ರಾಜ್ಯಾಧ್ಯಕ್ಷರಾಗಿದ್ದು, ವಿಷಯ ಏನು ಅಂತಂದ್ರೆ, ಗೋ ಪ್ರೇಮಿಗಳು, ಗೋ ರಕ್ಷಕರು ಮತ್ತು ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು, ಗೋಸೇವೆ ಮಾಡುವಂಥ ಭಕ್ತಾದಿಗಳು ಮತ್ತು ನಮ್ಮ ಎಲ್ಲ ಸಂಘಟನೆ ಇಡೀ ನಮ್ಮ ಸನಾತನ ಧರ್ಮದ ಎಲ್ಲ ಸಂಘಟನೆ ಕೂಡಿ ನಾವು ಒಂದು ಗೋರಕ್ಷಣಾ ರಾಜ್ಯಾಧ್ಯಕ್ಷ ಇದ್ದ ಕಾರಣ ಏನಪ್ಪ ಅಂತ ಕೇಳಿದ್ರೆ, ಪಕ್ಕದ ರಾಜ್ಯದ ಮಹಾರಾಷ್ಟ್ರದಲ್ಲಿ ಗೋವುಗಳಿಗೆ ಮೇವಿಗೆ ಅಂತ ತಿಳ್ಕೊಂಡು ಪ್ರತಿ ದಿವಸ 50 ರೂಪಾಯಿದಂತೆ ಸರ್ಕಾರವನ್ನು ಕೊಡ್ತಾ ಇದೆ, ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಎಲ್ಲ ಫಂಡ್ಗಳು ನಿಲ್ಲಿಸಿ, ಹಿಂದಿನ ಸರ್ಕಾರ ಕೊಡ್ತಿತ್ತು, ಈ ಸರ್ಕಾರ ಬಂದ ಬಳಿಕ ಎಲ್ಲ ಫಂಡ್ಗಳು ನಿಲ್ಲಿಸ್ಯದ. ಅದಕ್ಕಾಗಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. 15ನೇ ತಾರೀಕು ಬರೋ ಸೋಮವಾರ ದಿವಸ 15ನೇ ತಾರೀಕು ದಿವಸ ನಮ್ಮದು ಪ್ರತಿಭಟನೆ ಇಡೀ ರಾಜ್ಯದ ತುಂಬ ತಾವೆಲ್ಲರೂ ಈ ಪ್ರತಿಭಟನೆ ಸಂಬಂಧಾಗಿ ಗೋವುಗಳ ಸೇವಾ ಮಾಡೋ ಸಂಬಂಧಾಗಿ ಸರ್ಕಾರವನ್ನು ನಾವು ತಿಳಿಸ್ತಾ ಇದ್ದೇವೆ. ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ, ತಮಗೆ ಯಾಕೆ ಕೊಡೋಕ್ಕಾಗೋದಿಲ್ಲ, ನೀವು ಹಿಂದೂ ವಿರೋಧಿ ಇದ್ದೀರಾ ಸರ್ಕಾರ ನಡೆಸೋರು ಅಂತ ತಿಳ್ಕೊಂಡು ನಮ್ಮ ಪ್ರಶ್ನೆ. ಅದಕ್ಕೆ ತಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ತಾವು ಪಕ್ಕ ರಾಜ್ಯದಲ್ಲಿ ಕೊಡ್ತಾ ಇದ್ದಾರಲ್ಲ, ಆ ಪ್ರಕಾರ ತಾವು ಕೂಡ ನಮ್ಮ ದನಗಳಿಗೆ, ಗೋವುಗಳಿಗೆ ಅದನ್ನು ಕೊಡಬೇಕಂತ ತಿಳ್ಕೊಂಡು ನಮ್ಮದು ಆಗ್ರಹ ಮತ್ತು ಪ್ರತಿಭಟನೆ. ಎದಕ್ಕೆ ಸಂಬಂಧಪ್ಪ, ಇಡೀ ಎಲ್ಲ ಜಿಲ್ಲೆಯಲ್ಲಿ ನಮಗೆ ತಲುಪಿಸೋದು ಆಗಂಗಿಲ್ಲ, ಟೈಮ್ ಭಾಳ ಇಲ್ಲ ಅಂತ ತಿಳ್ಕೊಂಡಿಸಿಂದ ಮಧ್ಯಾಹ್ನದ ಮುಖಾಂತರ ತಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿರಿ. ಈ ಪ್ರತಿಭಟನಾ ಗೋವುಗಳಿಗಾಗಿ ಮತ್ತು ಗೋ ಮಾತಕ್ಕಾಗಿ ಇದನ್ನು ಮಾಡಿದರೆ ಸಾಧ್ಯ. ಸರ್ಕಾರ ಇಲ್ಲತ್ತಂದ್ರೆ ಗೋವುಗಳನ್ನು ನಮ್ಮ ಕರ್ನಾಟಕದಲ್ಲಿ ಉಳಿದಿಲ್ಲ, ಅಳದು ಹೋಗ್ತದೆ ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ತಾವೆಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ, ಈ ಎಲ್ಲ ರಾಜ್ಯದ ಮತ್ತು ಬಳ್ಳಾರಿ, ಬೀದರ್, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ಈ ಎಲ್ಲ ಜಿಲ್ಲೆಯ ಎಲ್ಲರೂ ಕೂಡ ಏನು ಮಾಡ್ಬೇಕಂದ್ರೆ ಈ ಪ್ರತಿಭಟನೆ ಒಳಗೆ ಸಹಭಾಗಿ ಹೋಗಬೇಕು, ಸಹಭಾಗಿ ಆಗಬೇಕು. ಹಾಗೆ ನಾವು ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತಿರ್ಬೇಕು. ಯಾಕಂತ ಕೇಳಿದ್ರೆ, ಇದು ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ, ನೀವು ಯಾಕೆ ಕೊಡೋಂಗಿಲ್ಲ? ನಮ್ಮ ಬಸವಣ್ಣವರ ತತ್ವವನ್ನು ಹೇಳ್ತಕ್ಕಂಥವ್ರು, ದಯ ಇರಬೇಕು ಸಕಲ ಪ್ರಾಣಿಗಳೆಲ್ಲ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳಿದಾರ. ಆ ಪ್ರಾಣಿಗಳನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮದ ಕರ್ತವ್ಯ. ಅದಕ್ಕೆ ತಮ್ಮೆಲ್ಲರೂ ಕೂಡ ಗೋವುಗಳನ್ನು ರಕ್ಷಣೆ ಮಾಡ್ಬೇಕಂತ ತಿಳ್ಕೊಂಡು ತಾವೆಲ್ಲರೂ ಈ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಆಗಮಿಸಿ ಅದಕ್ಕೆ ಸರ್ಕಾರವನ್ನು ನಾವು ಒಂದು ಮನವಿ ಕೊಟ್ಟು, ಅದಕ್ಕೆ ನಾವು ಮನವಿ ಅಷ್ಟೇ ಅಲ್ಲ, ಇದು ಎಚ್ಚರಿಕೆ ಅಂತಕ್ಕಂಥದ್ದು. ಇಲ್ಲ ಅಂದ್ರೆ ಇವರು ಹಿಂಗೆ ಮುಂದುವರೆದ್ರೆ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ಕಾಲ ಬರ್ತದೆ. ಇಡೀ ಭಾರತ ತುಂಬ ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಇದು ತಪ್ಪ ಅಂತ ತಿಳ್ಕೊಂಡು ನಾವು ಹೇಳಿ ಬಯಸ್ತಿದ್ದೀವಿ. ಅದನ್ನೆಲ್ಲ ಬಿಟ್ಟು ತಾವೆಲ್ಲರೂ ಎಚ್ಚೆತ್ಕೊಂಡು, ಈಗ ರೈತರಿಗೆ ಈ ದನಕರುಗಳು ಇದ್ದರೆ ಮಾತ್ರ
ಬೆಳೆಯಕ ಬಿತ್ತಕ್ಕ ಸಾಧ್ಯ. ಜೇರ್ ದನಕರುಗಳನ್ನು ಅಳಿಸಿ ಹೋದ್ರೆ ನಮ್ಮಲ್ಲಿ ಏನು ಆಹಾರಗಳನ್ನು ಉಪಯೋಗ ಮಾಡ್ತೀವಲ್ಲ ಅದು ವಿಷಕಾರಿ ಆಹಾರವನ್ನು ಆಗ್ತದೆ ಅಂತ ತಿಳ್ಕೊಂಡು ಇದನ್ನ ನಮ್ಮಲ್ಲಿ ಅಭಿಪ್ರಾಯ ಅದ. ಆದ್ರೆ ತಮ್ಮ ಎಲ್ಲರೂ ಹಿಂದೂ ಸಂಘಟನಾ ಸನಾತನ ಧರ್ಮದವರು ಎಲ್ಲರೂ ಕೂಡಿದ್ರೆ ಭಾಗವಹಿಸಬೇಕು. ಸಾವಿರ ಗಟ್ಟಲೆ ಜನ ಈ ಕಾರ್ಯಕ್ರಮದಾಗ ಪ್ರತಿಭಟನೆಯೊಳಗೆ ಭಾಗವಹಿಸಬೇಕಂತ ತಿಳ್ಕೊಂಡು ಈ ಮಾಧ್ಯಮ ಮೂಲಕ ತಮಗೆಲ್ಲರಿಗೂ ನಾನು ವಿನಂತಿಯನ್ನು ಮಾಡಿಕೊಂಡು ಇಡೀ ರಾಜ್ಯದ ಜನತೆಗೆ ನನ್ನ ನಮ್ರ ವಿನಂತಿ, ತಾವೆಲ್ಲರೂ ಇದ್ರಾಗ ಭಾಗವಹಿಸಿ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರ ನಮ್ಮ ಗೋವುಗಳು ಉಳಿದ್ರೆ ಮಾತ್ರ ಸಾಧ್ಯ ಅದ. ಇಲ್ಲತ್ತಂದ್ರೆ ಗೋವುಗಳನ್ನು ನಾಶ ಆತಪ್ಪ ಅಂತ ಕೇಳಿದ್ರೆ ನಮ್ಮ ರಾಜ್ಯ ಕೂಡ ಹಾಳಾಗ್ತದೆ ಅಂತ ತಿಳ್ಕೊಂಡು ಸಂಸದರು ಹೇಳ್ತಾರ. ಯಾರಂತಾರ ಅವ್ರಿಗೆ ವಿಜ್ಞಾನಿಗಳು ಹೇಳ್ತಾರ. ಇದು ಪೂರ್ವ ಆದಂಥದ್ದು ವಿಷಯ. ನಾನು ಹಿಂದೆ ಒಂದು ಕರೋನಾ ಬಂದ ಟೈಮ್ದಾಗ ಒಂದು ಪ್ರಯೋಗವನ್ನು ಮಾಡಿದೆ. ನಾವು ಗೋಮೂತ್ರ ಆರ್ಕ ತಗೊಂಡು ಇಡೀ ಎಲ್ಲರೂ ಲಕ್ಷಗಟ್ಟಲೆ ಹಾಕಿದ್ರು ಕೂಡ ಅದು ಗುಣ ಆಗಲಾರಂತ ಕರೋನಾ ಇತ್ತು. ಆದ್ರೆ ಆ ಅರ್ಕದಿಂದ 3 ದಿವಸದೊಳಗೆ ನೆಗೆಟಿವ್ ಬರ್ತಿತ್ತು. ನಾವು ಕೊಟ್ಟು ಪ್ರಯೋಗ ಮಾಡಿದಂಥ ಗೋವುಗಳಿಂದ ಗೋಮೂತ್ರದಿಂದ ಅರ್ಕ ತಯಾರು ಮಾಡಿ ಜನರಿಗೆ ಕೊಟ್ಟು ಸಾವಿರಾರು ಜನಗಳನ್ನು ನಾವು ಬದುಕಿಸಿದಂಥ ಉದಾಹರಣೆಗಳದಾವು. ಅದಕ್ಕಾಗಿ ಕ್ಯಾನ್ಸರ್ ಇಲ್ಲಿ ಎಂಥ ರೋಗ ಇದ್ರೂ ಕೂಡ ಆ ಜವಾರಿ ದೇಶಿ ಗಾಯಿಗಳನ್ನು ಆಕಳುಗಳನ್ನು ಉಳಿದು ಅಂತಂದ್ರೆ ನಾವು ಬದುಕಕ್ಕೆ ಸಾಧ್ಯ. ಉಳಿಲಿಲ್ಲ ಅಂದ್ರೆ ನಾಶ ಅದು ಅಂತಂದ್ರೆ ನಮ್ಮ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನಾವು ಮಹಾಮಂಡಲೇಶ್ವರ ಗೋರಕ್ಷಣಾ ರಾಜ್ಯಾಧ್ಯಕ್ಷವಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ಮತ್ತೊಮ್ಮೆ ವಿನಂತಿ ಅಂತಂದ್ರೆ ಎಲ್ಲ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯದ ಗೋ ಭಕ್ತರು ಗೋ ಸೇವಕರು ಎಲ್ಲರೂ ಈ ಕಾರ್ಯಕ್ರಮದೊಳಗೆ ಇದು ಪ್ರತಿಭಟನೆಯೊಳಗೆ ತಾವೆಲ್ಲರೂ ಭಾಗವಹಿಸಬೇಕಂತ ತಿಳ್ಕೊಂಡು ನಮ್ಮ ವಿನಂತಿ ತಮ್ಮಲ್ಲಿ ಎಲ್ಲರಿಗೂ ಇದೆ. ಅದಕ್ಕಾಗಿ ಎಲ್ಲ ಜಿಲ್ಲಾ ಹೆಸರುಗಳು ಅವರ ಅಧ್ಯಕ್ಷರದು ತೊಗೊಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಸಂಪರ್ಕ ಇಲ್ಲ. ನಾ ಈಗ ಹೊಸದಾಗ ಗೋರಕ್ಷಣಾ ರಾಜ್ಯಾಧ್ಯಕ್ಷ ಆಗಿದ್ದರಿಂದ ಅದಕ್ಕೆ ಸಂಪರ್ಕ ಬರ್ಬೇಕಂತ ಸ್ವಲ್ಪ ಟೈಮ್ ಆಗ್ತದ. ಅದಕ್ಕೆ ತಾವೆಲ್ಲರೂ ತಪ್ಪು ತಿಳ್ಕೊಳ್ಳೋದ ಈ ಕಾರ್ಯಕ್ರಮದೊಳಗೆ ಪ್ರತಿಭಟನೆಯೊಳಗೆ ತಾವೆಲ್ಲರೂ ಭಾಗವಹಿಸಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಜೈ ಶ್ರೀರಾಮ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.